ನಮಸ್ಕಾರ ಕೂತ್ಕೊಳ್ಳಿ. ಸತ್ತೆ ಈಗ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಮುಗೀತು. ಮೊದಲೇ ಈ ಮುದುಕನಿಗೆ ನನ್ನ ಕಂಡ್ರೆ ಆಗಲ್ಲ, ಈಗ ಮನೆಯಿಂದ ನನ್ನ ಆಚೆ ಓಡ್ಸಕ್ ಹೇಳ್ತಾನೋ ಏನೋ. ಅಲ್ಲ, ಕರೆಕ್ಟಾಗಿ ಯಾರೋ ಹೇಳಿ ಕಳಿಸ್ದಂಗೆ ಇದೇ ಟೈಮ್ ಹೆಂಗ್ ಬಂದ ಈ ಮುದುಕ ಅಂತ. ಗುರುಗಳೇ, ಮನಸ್ಸಲ್ಲಿ ನೆನೆಸಿದ ತಕ್ಷಣ ದರ್ಶನ ಕೊಟ್ಟಿದ್ದೀರಲ್ಲ, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬೆಳಿಗ್ಗೆ ಕಾಮಿನಿ ನಿಮ್ಮನ್ನು ಭೇಟಿ ಮಾಡಿ ಬಂದಿದ್ದನ್ನ ಹೇಳ್ತಾ ಇದ್ಲು. ಇದಕ್ಕಿಂತ ಶುಭಗಳಿಗೆ ಸಂತೋಷ ಇನ್ನೊಂದಿಲ್ಲ ಗುರುಗಳೇ. ನಮ್ಮ ಚಂದ್ರಿಗೆ ಊರ್ಮಿಳಾಗೆ ಮರುಮದುವೆ ಸಂಪ್ರದಾಯ ಮಾಡಬೇಕು ಅಂತ ನೀವು ಹೇಳಿದ್ರಂತೆ. ನೀವು ಹೇಳದೆ ಹೋಗಿದ್ದಿದ್ರೆ ನಮಗೆ ತೊಂದರೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಮಗೆ ನಿಮ್ಮ ಸಲಹೆ ಬೇಕು. ನೀವು ಹೇಳಿದಾಗೆ ಮಾಡೋಣ ಗುರುಗಳೇ. ಅಯ್ಯೋ, ಈ ಮುದುಕ ಏನ್ ಬಾಯಿ ಬಿಟ್ಬಿಡ್ತಾನೋ ಏನೋ ಗೊತ್ತಾಗ್ತಿಲ್ವೇ. ಹೌದು, ನಾನು ಅದೇ ವಿಷಯವಾಗಿ ಮಾತಾಡೋಕೆ ಬಂದೆ ಅನ್ನಪೂರ್ಣಮ್ಮನವರೇ. ನಿಮ್ಮ ಮಗನಿಗೆ ಸದ್ಯದಲ್ಲೇ ಮರು ಮದುವೆ ಭಾಗ್ಯ ಇದೆ. ಕಾಮಿನಿಯವರು ಹೇಳಿದ ಹಾಗೆ ಅದರಂತೆ ಮಾಡಿ. ಸರಿ ಗುರುಗಳೇ, ಯಾವಾಗ ಅಂತ ನೀವು ಹೇಳಿದ್ರೆ? ನೀವೇ ಹೇಳಿದ್ರಲ್ಲ, ಇದಕ್ಕಿಂತ ಶುಭಗಳಿಗೆ ಇನ್ನೊಂದಿಲ್ಲ ಅಂತ. ಅದಕ್ಕೆ ಎಲ್ಲವೂ ಒಳ್ಳೆ ಸಮಯನೇ. ತುಂಬ ಸಂತೋಷ ಗುರುಗಳೇ, ಧನ್ಯವಾದಗಳು. ದೈವೇಚ್ಛೆನ ನಿಮ್ಮವರೆಗೂ ತಲುಪಿಸೋದು ನನ್ನ ಜವಾಬ್ದಾರಿ ಅನ್ನಪೂರ್ಣಮ್ಮನವರೇ. ನಾನು ಹಾಗೇನೇ ಮಾಡಿದ್ದೀನಿ. ಚಂದ್ರು ಕಲ್ಯಾಣೋತ್ಸವ ನಡೆದ್ರೆ ಈ ಮನೆ ತೊಂದರೆಗಳೆಲ್ಲ ಪರಿಹಾರವಾಗುತ್ತೆ. ಒಳ್ಳೆಯದಾಗಲಿ. ನಾನ್ ಕಲ್ಲಿಟ್ರೆ ಇವನು ಕಟ್ಟಡನೇ ಕಟ್ತಾ ಇದ್ದಾನಲ್ಲ. ಅಯ್ಯೋ, ನಾನ್ ನೋಡ್ತಾ ಇರೋದು ಕೇಳ್ತಾ ಇರೋದು ನಿಜಾನಾ ದೇವ್ರೇ? ಥ್ಯಾಂಕ್ ಯು. ಕಮಲಿಯವ್ರೆ, ಇನ್ನೂ ಏನಾದರೂ ಬೇಕಾ? ಅಯ್ಯೋ ಬೇಡ ಸರ್. ಅರೆ, ಡ್ಯಾನ್ಸ್ ಮಾಡಿ ಸುಸ್ತಾಗಿರುತ್ತಲ್ವಾ? ಇಲ್ಲ ಸರ್. ಇಲ್ವಾ? ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೊತೆ ಅಲ್ಲರ, ಸುಸ್ತಾನಿಲ್ಲ. ಸ್ಯಾನೆ ಥ್ಯಾಂಕ್ಸ್ ಸರ್. ನನ್ನ ಜೀವನದಾಗೆ ನಾನೊಬ್ರಿಗೆ ಈಟೊಂದು ಮುಖ್ಯ ಆಯ್ತೀನಿ ಅಂತ ಅನ್ಕಂಡೇ ಇರಲಿಲ್ಲ. ನನ್ನ ಬಗ್ಗೆ ನನಗೆ ಸಂಶಯ ಬಂದಾಗ ಒಂದ್ಕಿತ ನಿಮ್ಮ ಕಣ್ಣ ನೋಡ್ಕೊಂಡ್ರೆ ಸಾಕು, ಸಾಕಷ್ಟು ಧೈರ್ಯ ಬರ್ತೈತೆ ಸರ್. ಹಾ, ಅದೇನೋ ಇಂಗ್ಲೀಷ್ನಾಗ ಹೇಳ್ತಾರಲ್ಲ ಸರ್, ಸ್ಪೆಷಲ್ ಅಂತ. ನಿಮ್ಮ ಜೊತೆ ಇದ್ದಾಗ ನಂಗೆ ಹಂಗೆ ಅನ್ನಿಸ್ತೈತೆ, ಸ್ಪೆಷಲ್ ಅಂತ. ಆಲ್ವೇಸ್. ಯಾವತ್ತಿಗೂ ನೀವು ನನಗೆ ಸ್ಪೆಷಲ್. ನಂಗುವೆ ಆಲ್ವೇಸ್. ನನ್ನ ಸ್ಪೆಷಲ್ ಮುದ್ದು ಗೊಂಬೆಗೆ ನನ್ನ ಬಗ್ಗೆ ಏನೇನು ಗೊತ್ತು ಅಂತ ತಿಳ್ಕೊಬೇಕು. ಹಂಗಂದ್ರೆ? ಕಣ್ಣು ಮುಚ್ಕೊಂಡು ನನ್ನ ಬಗ್ಗೆ ಹೇಳಿ. ನಿಮ್ಮ ಬಗ್ಗೆನಾ? ಹೌದು, ಹೇಳಿ. ಏನು ಹೇಳಿ ಸರ್? ಅರೆ, ನಿಮ್ಗೆ ಏನೇನೆಲ್ಲ ಗೊತ್ತೋ ಅದನ್ನೆಲ್ಲ ಹೇಳಿ. ನಿಮ್ಮ ಹೆಸರು ರಿಸಿನಂದ. ಹಾ, ಕಣ್ಣು ಮುಚ್ಕೊಂಡು ಹೇಳಬೇಕು.
ನಿಮ್ಮ ಹೆಸರು ರಿಸಿನಂದ, ಅನ್ನಪೂರ್ಣ ಕಾಲೇಜ್ನಾಗೆ ಇಂಗ್ಲಿಷ್ ಲೆಕ್ಚರರು. ನೋಡಕ್ಕೆ ಸೆಂದಾಗಿದ್ದೀರಾ, ಸ್ಟೈಲ್ ಆಗಿದ್ದೀರಾ, ಎಲ್ರ ತವನು ಸೆಂದಾಗಿ ಮಾತಾಡ್ತೀರಾ. ಸಿಕ್ಕಾಪಟ್ಟೆ ಬುದ್ಧಿವಂತ. ಅಪ್ಪ ಅಮ್ಮಂಗೆ 2ನೇ ಮಗ ಆದ್ರೂ ಮುದ್ದು ಮಗ ನೀವೇಯ. ನೋಡ್ಕೊಳ್ಳಕ್ಕೆ ಬಿಸ್ನೆಸ್ ಇದ್ರೂ ನಿಮ್ಮ ಮನ್ಸಿಗೆ ಇಷ್ಟ ಆದಂತ ಟೀಚರ್ ಕೆಲಸ ಮಾಡ್ತಿದ್ದೀರಾ. ಫೋಟೋಗ್ರಫಿ ನಿಮ್ಮ ಹವ್ಯಾಸ. ಓದೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮುಂದೆ PhD ಮಾಡಬೇಕು ಅನ್ನೋ ಆಸೆನೂ ಐತೆ ನಿಮ್ಗೆ. ಕಾಲಹರಣ ಮಾಡೋದು ಅಂದ್ರೆ ನಿಮ್ಗಾಗಕ್ಕಿಲ್ಲ. ಆದ್ರೆ ನನ್ನ ಜೊತೆ ಇದ್ದಾಗ್ಲಂತೂ ಕಾಲ ಓಡೋದನ್ನೇ ಮರ್ತೋಯ್ತೀರ. ಹಾ, ಹಂಸಲೇಖ ಅವ್ರ ಹಾಡುಗಳು ಅಂದ್ರೆ ಇಷ್ಟ, ಆರೋಗ್ಯವಾಗಿರೋ ಆಹಾರ ಅಂದ್ರೆ ಇಷ್ಟ. ನೆಪ್ ಮಾಡ್ದವ್ರ ಕಂಡ್ರೆ ಆಗಕ್ಕಿಲ್ಲ. ಆಮ್ಯಾಕೆ ಹಾ, ಶ್ರೀಮಂತ ಆದ್ರೂ ಅಹಂಕಾರ ಇಲ್ವೇ ಇಲ್ಲ. ಇನ್ನೇನ ಹೇಳೋದ್ ಬಿಟ್ಬಿಟ್ನಾ ಸರ್? ಸರ್ ಇನ್ನೇನೂ ಇಲ್ಲ, ಈಗ ಕಣ್ಬಿಡಿ. ಸರ್ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದು ಹೇಳ್ತೀನಿ. ಐ ಮೀನ್ ತೋರಿಸ್ತೀನಿ. ಸರ್ ನೋಡಿದ್ರ, ನಿಮ್ಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ವಾ? ಏನು ಹೇಳ್ದೆ ಹೀಗೆ ತಪ್ಕೊಂಡ್ರೆ ಏನರ್ಥ? ಏನಾದರೂ ಮಾರ್ಕ್ಸ್ ಕೊಡಿ. ಪಾಸಾ? ಜಸ್ಟ್ ಪಾಸಾ? ಯಾಕೆ? ಮೊದಲನೇ ಸಲ ಚಿತ್ರ ಬಿಡಿಸ್ತಿದ್ದೀನಿ. ಪ್ರಪಂಚದಲ್ಲೇ ಅತಿ ಸುಂದರವಾಗಿರೋದನ್ನ ಬಿಡಿಸ್ಬೇಕಲ್ವಾ?
ಇಷ್ಟ ಆಯ್ತಾ? ಎಷ್ಟು? ಇಷ್ಟು. ಸರ್, ಒಂದ್ ಗುಟ್ಟಿ ಒಳ್ಳ ಬ್ಯಾರೆಯವ್ರಿಗೆ ಸಿಗೋ ಪ್ರೀತಿ ನನಗ್ ಸಿಕ್ನಿಲ್ವಲ್ಲ ಅಂತ ಚಿಕ್ಕ ವಯಸ್ಸಿನಾಗೆ ಕೊರಗ್ತಿದ್ದೆ. ಆದ್ರೆ ಅದ್ಯಾರು ಬಟ್ಟಿ ಸಮೇತ ನಿಮ್ಮಿಂದ ಮಾಮ್, ಏನಂತೀರಾ? ಚೆನ್ನಾಗಿದೆ ಕಣೆ, ಟ್ರೈ ಮಾಡು. ಮಾಮ್, ಅದಲ್ಲ. ಗುರುಗಳು ಹೇಳಿದ ಮೇಲೆ ಅತ್ತೆ ನಮ್ಮ ಪರವಾಗಿ ನಿರ್ಧಾರ ತಗೋತಾರೆ ಅಂತ ಹೇಳ್ತೀರಾ? ನಿಮ್ಮತ್ತೆ ಅಷ್ಟೇ ಅಲ್ಲ, ಆ ಗುರುಗಳು ನಮ್ಮ ಪರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ನಮ್ಮ ಪ್ಲ್ಯಾನು ಆ ಗುರುಗಳಿಗೂ ಗೊತ್ತಾಗಿ ಆಸ್ತಿ ಬೇಕು ಅಂತ ಹೀಗೆ ಮಾಡ್ತಿದ್ದಾನೋ ಏನೋ. ಮಾಮ್, ಪ್ಲೀಸ್ ಏನೇನು ಮಾತಾಡಬೇಡಿ ನೀವು. ನನಗೆ ಯಾಕೋ ಇದೆಲ್ಲ ಸರಿಯಾಗಿ ನಡೆಯುತ್ತೋ ಇಲ್ವೋ ಅನ್ನೋ ಡೌಟು. ಊರ್ಮಿ, ಈ ಡೌಟು ಭಯ ನಮ್ಮನ್ನು ಇನ್ನೂ ಗಟ್ಟಿ ಮಾಡುತ್ತೆ ಕಣೆ. ನಾನು ಆ ಗುರುಗಳ ಹತ್ರ ಹೋಗಿದ್ದೆ ಅಂತ ಅನ್ಪೂರ್ಣ ಹತ್ರ ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗಾಗಲೇ ಅವನು ಬಂದು ಬಾಗ್ಲಲ್ಲಿ ನಿಂತ್ಬಿಟ್ಟಿದ್ದಾನೆ. ನನಗೆ ಹೆಂಗಾಗಬೇಡ ಹೇಳು? ಅಪ್ಪಾ, ಈ ಚಳಿಗಾಲದಲ್ಲೂ ನಾನು ಬೆವ್ತ್ಕೊಂಡ್ಬಿಟ್ಟೆ ಗೊತ್ತಾ. ಜೀವನ ಪೂರ್ತಿ ನಾನು ಬೆವರ ಹಾಗೆ ಮಾಡಿಲ್ಲ ಅಂದರೆ ಸಾಕು. ಈ ಕಾಮಿನಿ ಯಾವತ್ತೂ ನಮ್ದವ್ರನ್ನ ಮಾತ್ರ ಕೈ ಬಿಡೋದಿಲ್ಲ, ಅರ್ಥ ಮಾಡ್ಕೊ. ಇಂಥದ್ದೇನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ತೀರ. ನನ್ನ ಕಷ್ಟ ನನಗೆ. ಏನದು? ಏನೂ ಇಲ್ಲ ಮಾಮ್. ಊರ್ಮಿ, ಈ ಮರು ಮದುವೆ ಎಲ್ಲಿ ಅನಿಕಾ, ನಿಂಗೆ ಕಮಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಹೆಸರು ಋಷಿ ಅಂತಿದ್ರು, ಬದುಕು ಮಾತ್ರ ರಾಜಂತರ. ನೋಡಿ ನೋಡಿ, ಟಿಫನ್ ತರಕ್ಕೊಬ್ರು, ಕಾಫಿ ತರಕ್ ಇನ್ನೊಬ್ರು. ಅಬ್ಬಬ್ಬಬ್ಬಬ್ಬಬ್ಬ, ರಾಜ ಯೋಗ. ಮಾತ್ಗೆ ಏನ್ ಕಡಿಮೆ ಇಲ್ಲ. ಹೇಳಿ ಕೇಳಿ ಮೇಷ್ಟ್ರಲ್ವಾ? ಅದಕ್ಕೆ ಮೇಸ್ಟ್ರಿಗೆ ಕಿವಿ ಹಿಂಡ್ತಾ ಇದ್ದೀರಾ? ನೋಡ್ರಿಷಿ,
ನಿಂಗೆ ಇಷ್ಟ ಅಂತ ಮಂಗಳಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರು. ಅವ್ರ ಕೈಯಾರ ತಂದ್ಕೊಟ್ರೆ ನೀ ಖುಷಿ ಪಡ್ತೀಯ ಅಂತ ಅವ್ರನ್ನೂ ಜೊತೆ ಕರ್ಕೊಂಬಂದೆ. ಅದಕ್ಕೆ ದೊಡ್ಡ ರಾಜನ ಥರ ಫೀಲ್ ಆಗಬೇಡ. ಸರಿ, ಅದಕ್ಕೆ ನಾನು ರಾಜ ಅಲ್ಲ, ನಾನು ಯಾವಾಗಲೂ ನಿಮ್ಮನ್ನೆಲ್ಲ ಕಾಪಾಡೋ ಸೈನಿಕ, ನಿಮ್ಮೆಲ್ಲರೂ ಸೇವಕ. ಮಂಗಳಮ್ಮ, ಇವ್ನು ಯಾಕೆ ಹಿಂಗೆಲ್ಲ ಆಡ್ತೀಯನೆ ಅಂತ ಅನ್ಕೋತಾ ಇರಲ್ವಾ? ಹಲೋ, ಅದಕ್ಕೆ ಅವ್ರೇನು ಅನ್ಕೊಂಡಿಲ್ಲ. ನಿನಗೇನು ಗೊತ್ತು, ಮದುವೆ ವಯಸ್ಸು ಮೀರ್ತಾ ಇದ್ದೆ, ಇನ್ನು LKG ಹುಡುಗನ ಥರ ಆಡ್ತಾ ಇದ್ದಾನೆ ಅಂತ ಅನ್ಕೋತಾ ಇದ್ದಾರೆ ಅಲ್ವಾ ಮಂಗಳಮ್ಮ? ಹಾಗೇನಿಲ್ಲ ಅಲ್ವಾ ಮಂಗಳಮ್ಮ? ರಿಸಿಯಪ್ಪ, ಮೊದಲು ತಿಂಡಿ ತಕೊಳ್ಳಿ, ಆರೋಯ್ತದೆ. ಎಕ್ಸಾಕ್ಟ್ಲಿ. ವಾ, ಉಪ್ಪಿಟ್ಟು ಅಂದ್ರೆ ಇದು ಮಂಗಳಮ್ಮ, ಸೂಪರ್. ಏನು ಇಂಡೈರೆಕ್ಟ್ ಆಗಿ ನಾ ಮಾಡೋದೆಲ್ಲ ಚೆನ್ನಾಗಿಲ್ಲ ಅಂತಿದ್ಯಾ? ಹೇ, ಹಾಗೆ ಹೇಳ್ತೀನಿ ಅದಕ್ಕೆ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗೇ ಹೇಳಿದ್ದು. ರಿಷಿ, ಹೇ, ಅದಕ್ಕೆ ತಮಾಷೆ ಮಾಡಿದೆ ಅಷ್ಟೇ. ಮಂಗಳಮ್ಮ, ಇದನ್ನೆಲ್ಲ ನೋಡಿ ಇನ್ನ ಚಿಕ್ಕ ಹುಡುಗ ಅಂತೆಲ್ಲ ಅನ್ಕೋಬೇಡಿ, ಇನ್ನೂ ಮದುವೆ ವಯಸ್ಸು ಮೀರಿಲ್ಲ. ಅದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ ಪ್ಲೀಸ್. ನಮ್ಮಂಥವ್ರು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದ್ರೆ ಏನಾಯ್ತೈತೆ ಅಂತ ನಾನು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ರಿಸಿಯಪ್ಪ? ಎಲ್ಲ ಗೊತ್ತಿದ್ದು ನನ್ನ ಮಗಳು ಭಾಳ ಹಾಳಾಗಕ್ಕೆ ನಾನು ಬಿಡಕ್ಕಾಯ್ತದ? ಬಂದ್ರಾ? ಅನಿಕಾ, ನಿಂತ್ಕೋ. ಅಜ್ಜಿ, ನಾನು ಕಾಲೇಜಿಗೆ ಹೊರಟೆ. ಅನಿಕಾ, ಬಾಯಿಲಿ. ನಿಮ್ಮೆಲ್ಲರ ಹತ್ರನೂ ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಬಾಯಿಲಿ. ಅನಿಕಾ, ಇವತ್ತು ಕಾಲೇಜ್ಗೆ ರಜೆ ಹಾಕಬೇಕಾಗತ್ತೆ. ಅಜ್ಜಿ, ನಾನುನಾ? ನಿಂಗೆ ಮೃತ್ಯುಂಜಯ ಗುರುಗಳ ಇಚ್ಛೆಯಂತೆ ಈ ಮನೆಯಲ್ಲಿ ಮತ್ತೊಮ್ಮೆ ಶುಭ ಕಾರ್ಯ ನಡೆಯುತ್ತೆ. ಹೈ, ಶುಭ ಕಾರ್ಯನಾ? ಏನಜ್ಜಿ ಅದು? ಇನ್ನು2 ದಿವಸದಲ್ಲಿ ನಮ್ಮ ಮನೆ ದೇವರೆದುರು ಊರ್ಮಿಳ ಮತ್ತೆ ಚಂದ್ರು ಮರು ಮದುವೆ ಶಾಸ್ತ್ರ ನಡೆಯುತ್ತೆ. ಅದಕ್ಕೋಸ್ಕರ ಎಲ್ಲ ಅರೇಂಜ್ಮೆಂಟ್ಸ್ನು ಎಲ್ಲರೂ ಸೇರಿ ಮಾಡಬೇಕು.